ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದುಬಿಟ್ಟು 7ನೇ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಅದು ಬಂದುಬಿಟ್ಟು ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ 6ನೇ ಕ್ಲಾಸಲ್ಲಿ. ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಅದು ಬಂದುಬಿಟ್ಟು ಇದು ವರ್ಕ್ ಬ್ಲೌಸು. ಅದನ್ನೇ ತೋರಿಸೋಣ, ಹೆಂಗಿದ್ರು ನನಗೂ ಹಾಕ್ಕೊಳ್ಳೋಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನೇ ತೊಗೊಂಡಿದ್ದೀನಿ. ಇವಾಗ ಫಸ್ಟ್ಗೆ ಇದು ಬ್ಯಾಕ್ ಕಟ್ ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ತೋರಿಸಿದ್ದೀನಿ ನಿಮಗೆ. ಫಸ್ಟು ನಾವು ಇದನ್ನು ಈ ರೀತಿ ಬ್ಯಾಕ್ದು ಫಸ್ಟು ಅಂದರೆ ಬ್ಯಾಕ್ ನೆಕ್ ಕಟ್ ಮಾಡಬಾರ್ದು. ನೆಕ್ ಇರೋದು ಈ ಥರ ವರ್ಕ್ ಇರೋ ಬ್ಲೌಸ್ನ ಯಾವುದು ಕಟ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಇನ್ಔಟ್ ಮಾಡ್ಕೊಂಡು ಆದಮೇಲೆ ಕಟ್ ಮಾಡಬೇಕಾಗುತ್ತೆ, ಓಕೆನಾ? ಸ್ಟಿಚಿಂಗ್ ಆದಮೇಲೆ ಫಸ್ಟು ಬ್ಯಾಕು, ಆಮೇಲೆ ಮಾಮೂಲಿ ಫ್ರಂಟ್ಗೆ ಆಲ್ರೆಡಿ ನಾನು ಸ್ವಲ್ಪ ಪ್ಯಾಚ್ ಬಂದಿತ್ತು, ನಾನು ಹೇಳಿದ್ನಲ್ಲ, ಯಾವುದಕ್ಕೋ ಪೈಪಿಂಗಿಗೆ ಕಟ್ ಮಾಡ್ಕೊಂಡಿದ್ದೆ. ಇದು ನಾನೇ ವರ್ಕ್ ಮಾಡಿರೋದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕಲ್ಲಿ. ಹಂಗಾಗಿ ಸ್ವಲ್ಪ ಪೀಸ್ ಸಿಕ್ಕಿಲ್ಲ ಮ್ಯಾಚಿಂಗ್ ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ಪೈಪಿಂಗ್ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಬೇರೆಯವ್ರಿಗೆ ಸಾಕಾಗಲ್ಲ ಬಟ್ಟೆ, ಅದಕ್ಕೋಸ್ಕರ ಹೆಂಗಿದ್ರು ನನಗಾದರೆ ಅಡ್ಜಸ್ಟ್ ಮಾಡ್ಕೋಬೋದು ನಾವೇನೇನ್ಬಿಟ್ಟು. ನೋಡಿ, ಫ್ರಂಟ್ಗೆ ಸ್ವಲ್ಪ ಪ್ಯಾಚ್ ಕೊಟ್ಟಿದ್ದೀನಿ, ಕಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿದ್ದೀನಿ. ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಕೋಬೋದಲ್ವ. ಆಮೇಲೆ ವರ್ಕ್ ಎಲ್ಲ ಚೆನ್ನಾಗಿ ಬಂದಿದೆ. ಬೇರೆಯವ್ರಿಗೆ ಸೇಲ್ ಮಾಡೋಕ್ಕೆ ಅದು ಸ್ವಲ್ಪ ಪೀಸ್ ಕಟ್ ಮಾಡಿಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಇದು ನಾನೇ ಇಟ್ಕೊಳ್ಳೋಣ ಅಂದ್ಬಿಟ್ಟು. ಆಮೇಲೆ ಕಲರ್ ಚೆನ್ನಾಗಿದೆ, ಎಲ್ಲದಕ್ಕೂ ಮ್ಯಾಚಿಂಗ್ ಥರ ಯೂಸ್ ಮಾಡ್ಬೋದು ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಫ್ರಂಟು. ಫಸ್ಟು ಬ್ಯಾಕ್ ಸ್ಟಿಚ್ ಮಾಡ್ಕೋಬೇಕು, ಆಮೇಲೆ ಫ್ರಂಟು. ಇದರಲ್ಲೆಲ್ಲ ಪೈಪಿಂಗು ಏನೂ ಬರೋಲ್ಲ, ಇನ್ಔಟ್ ಆಗಿಬಿಡುತ್ತೆ. ಅದೊಂದು ಬೆನಿಫಿಟ್ಟು ವರ್ಕ್ ಬ್ಲೌಸ್ಗಳಲ್ಲಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದು ಬಂದ್ಬಿಟ್ಟು ಬೆಲ್ಟ್ಗೆ ಒಟ್ಟು 6 ಸೆಟ್ ತೊಗೊಂಡಿದ್ದೀನಿ. ಲೈನಿಂಗ್ 4, 2 ಸೆಟ್ಟು ಮತ್ತು ಮಾಮೂಲಿ ಪೀಸು. ಅದು ಸಾಕಾಗಿಲ್ಲ ಪೀಸ್, ಇದು ಯಾವುದೋ ಬೇರೆ ಪೀಸ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಮ್ಯಾಚಿಂಗ್ ಆಗೋ ಥರ. ಕರೆಕ್ಟಾಗಿ ಮ್ಯಾಚಿಂಗ್ ಇಲ್ಲ, ಸ್ವಲ್ಪ ಲೈಟ್ ಕಲರ್ ಇದೆ, ಇರಲಿ ಪರವಾಗಿಲ್ಲ, ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನೋಡಿ, ಸ್ವಲ್ಪ ಲೈಟ್ ಕಲರ್ ಇದೆ, ಪರವಾಗಿಲ್ಲ, ನಡೆಯುತ್ತೆ. ಫ್ರಂಟ್ ಅಲ್ವಾ, ಏನು ಕಾಣಿಸಲ್ಲ. ಹಂಗಾಗಿ ಯಾವುದೋ ಬೇರೆ ಪೀಸಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. 2 ಲೈನಿಂಗ್ ಪೀಸ್ ಫಸ್ಟ್ ಇಟ್ಕೋಬೇಕು, ಆಮೇಲೆ ಮೇನ್ ಪೀಸ್ ಇಟ್ಕೋಬೇಕು, ಆಮೇಲೆ ಮತ್ತೆ ಲೈನಿಂಗ್ ಪೀಸ್ ಇಟ್ಕೋಬೇಕು. ಒಟ್ಟು 3 ಸೆಟ್ ಇದೆ, 6 ಪೀಸ್ ಇದೆ, ಓಕೆನಾ? ನೋಡಿ, ಫಸ್ಟ್ಗೆ ಇವಾಗ ಲೈನಿಂಗ್ ಪೀಸು 2 ಪೀಸ್ನು ಆ ಕಡೆ ಒಂದು ಈ ಕಡೆ ಒಂದು ಇಟ್ಕೊಳ್ಳಿ. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಮತ್ತು ಇದು ಬಂದ್ಬಿಟ್ಟು ಬ್ಲೌಸ್ ಪೀಸು, ಅಂದರೆ ಸ್ಲೀವ್ಸ್ ಇದು. ಸ್ಲೀವ್ಸ್ಗೆ ಈ ಕಡೆ ಜಾಯಿಂಟ್ ಬಂದರೆ ಈ ಮೇಲ್ಗಡೆ ಪೀಸ್ನ ಕಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಲೈನಿಂಗ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ, ಸೈಡ್ ಸ್ವಲ್ಪ ಸಾಕಾಗಲ್ಲ, ಅದನ್ನ ಫಸ್ಟ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಬ್ಲೌಸ್ ಪೀಸ್ ಸ್ಟಿಚ್ ಮಾಡಿ ಆಮೇಲೆ ಸೈಡ್ ಜಾಯಿಂಟ್ ಮಾಡ್ಕೋಬೇಕು. ಅದನ್ನು ಇವಾಗ ಸ್ಟಿಚಿಂಗ್ ಮಾಡ್ತಾ ತೋರಿಸ್ತೀನಿ, ಓಕೆನಾ? ಈಗ ಫಸ್ಟು ಬ್ಯಾಕ್ ಪೀಸ್ ತೊಗೊಳ್ಳೋಣ. ಇವಾಗ ತೊಗೊಂಡ್ಬಿಟ್ಟು ಇದನ್ನು ನೀಟಾಗಿ ಈ ಥರ ಕರೆಕ್ಟಾಗಿ ಜಾಯಿಂಟ್ ಸೇರಬೇಕು, ಆ ರೀತಿ ಇಟ್ಕೊಂಡು ಒಂದು ಪಿನ್ ಹಾಕ್ಕೊಳ್ಳಿ. ಅದು ಡಿಸೈನ್ ಇರೋದ್ರಿಂದ, ವರ್ಕ್ ಇರೋದ್ರಿಂದ. ಈಗ ವರ್ಕ್ನ ಈ ಥರ ಪಿನ್ ಹಾಕ್ಕೊಂಡ್ಬಿಟ್ಟು ಇವಾಗ ಏನು ನಾವು ಲೈನಿಂಗ್ ಕಟ್ ಮಾಡಿದ್ದೀವಲ್ಲ, ಅದನ್ನು ಶೋಲ್ಡರ್ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ಅವಾಗ ಕಮ್ಮಿ ಇದ್ದರೆ, ಇದು ಎಕ್ಸ್ಟ್ರಾ ಬಂದರೆ ಸ್ಟಿಚ್ ಮಾಡ್ಕೋಬೇಕು. ಇದು ಮೇನ್ ಪೀಸ್ ಬ್ಲೌಸ್ ಪೀಸ್ ಇದೆಯಲ್ಲ, ನೋಡಿ ಈ ಥರ ನೋಡಿಕೊಂಡ್ರೆ, ನೋಡಿ 1/4 ಇಂಚ್ ಹಿಡಿಬೇಕು, ಅಷ್ಟು ಜಾಸ್ತಿ ಇದೆ. ಅದನ್ನು ಸ್ಟಿಚ್ ಮಾಡ್ಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ಫಸ್ಟು 1/4 ಇಂಚ್ ಸ್ಟಿಚ್ ಮಾಡ್ಕೊಂಬಿಡೋಣ, ಆಮೇಲೆ ಲೈನಿಂಗ್ ಪೀಸ್ ಹಾಕ್ಕೊಂಡು ಇನ್ಔಟ್ ಮಾಡ್ಕೊಳ್ಳೋಣ, ಓಕೆನಾ? ಆ ಥರನೇ ಮಾಡಬೇಕು. ಈ ಥರ ಎಕ್ಸ್ಟ್ರಾ ಬರುತ್ತೆ ವರ್ಕ್ ಬ್ಲೌಸ್ ಪೀಸ್ಗಳಲ್ಲಿ, ಹಿಂಗೆ ಸ್ವಲ್ಪ ನೆಕ್ ಬಿಟ್ಟು ಜಾಸ್ತಿ ಬಂದುಬಿಡುತ್ತೆ ಒಂದೊಂದ್ಸಲ. ಅದು ಡೀಪ್ ಬೇಕು ಅಂದಾಗ, ಬ್ರಾಡ್ ಮಾಡಿದಾಗ ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಆದಮೇಲೆ ತೆಗೆದುಬಿಟ್ಟು ಇವಾಗ ಇದ್ರ ಮೇಲೆ ಬ್ಲೌಸ್ ಪೀಸ್ ಇಟ್ಟು ಇನ್ಔಟ್ ಮಾಡ್ಕೋಬೇಕು. ಇನ್ಔಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಮತ್ತು ಇವಾಗ ಬ್ಲೌಸ್ ಪೀಸ್ನ ಇಟ್ಟು ಇನ್ಔಟ್ ಮಾಡ್ಕೊಳ್ಳಿ. ಈ ಥರ ನೀಟಾಗಿ ಅಲ್ಲಲ್ಲೊಂದು ಪಿನ್ ಹಾಕ್ಕೊಂಡ್ರೆ ಉತ್ತಮ, ಯಾಕೆಂದರೆ ಪಿನ್ ಹಾಕೋದ್ರಿಂದ ನೀಟಾಗಿ ಬರುತ್ತೆ, ಆ ಕಡೆ ಈ ಕಡೆ ಸರಿಯೋದಿಲ್ಲ. ಆಮೇಲೆ ಮಧ್ಯದಲ್ಲಿ ಕರೆಕ್ಟಾಗಿ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಗೆ ಒಂದು ಪಿನ್ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಆಮೇಲೆ ಫಸ್ಟು ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಬಿಡಿ, ಆ ಕಡೆ ಈ ಕಡೆ ಸರಿದೇ ಇದ್ದಾಗೆ. ಮತ್ತು ಆ ಕಡೆ ಈ ಕಡೆ ಒಂದು ಪಿನ್ ಹಾಕ್ಕೊಂಡ್ರು ನೀವು ತಿರುಗಿಸಿದಾಗ ಸರಿಯಲ್ಲ, ನೀಟಾಗಿರುತ್ತೆ ಪಿನ್ ಹಾಕಿದ್ರೆ, ಓಕೆನಾ? ಈ ರೀತಿ ಹಾಕ್ಕೊಂಬಿಟ್ಟು ಫಸ್ಟು ಮೇಲ್ಗಡೆ ಸುತ್ತ ನೆಕ್ ಏನಿದೆ ರೌಂಡ್ ನೆಕ್ಗೆ ಒಂದು ಮಾಮೂಲಿ ದೊಡ್ಡ ಹೊಲಿಗೆ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ನಾನು ಇಲ್ಲ ಹಾಕ್ತಾಯಿದ್ದೀನಲ್ಲ, ಆ ರೀತಿ ಒಂದು ಹೊಲಿಗೆ ಹಾಕ್ಕೊಂಬಿಟ್ರೆ ಆಮೇಲೆ ಇದನ್ನು ಡೈರೆಕ್ಟಾಗಿ ಸ್ಟಿಚ್ ಮಾಡೋಕ್ಕಾಗಲ್ಲ, ವರ್ಕ್ ಇರುತ್ತಲ್ಲ ಆ ಕಡೆಯಿಂದ ಸ್ಟಿಚ್ ಮಾಡಬೇಕು. ಅದಕ್ಕೆ ಫಸ್ಟ್ ಈ ಥರ ಸ್ಟಿಚ್ ಹಾಕ್ಕೊಂಬಿಟ್ಟು ಈ ಥರ. ಆಮೇಲೆ ಇವಾಗ ಉಲ್ಟಾ ತೊಗೊಂಡು ಅದು ವರ್ಕ್ ಮಾಡಿರ್ತೀವಲ್ಲ, ಅದು ಎರ್ಜಿಗೆ ಸ್ಟಿಚ್ ಬರಬೇಕು. ಆಲ್ರೆಡಿ ಔಟ್ಲೈನ್ ಬಂದಿರುತ್ತಲ್ಲ, ಅದ್ರ ಪಕ್ಕದಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆವಾಗ ಅದು ಡಿಸೈನ್ ಶೇಪ್ ಎಲ್ಲ ನೀಟಾಗಿ ಬರುತ್ತೆ, ಓಕೆನಾ? ಈ ಥರ ಇಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ಫಸ್ಟ್ ಇಟ್ಕೊಳ್ಳಿ. ಈಗ ಅದು ಎರ್ಜಿಗೆ, ಅದು ಡಿಸೈನ್ ಇದೆಯಲ್ಲ ಅದರ ಎರ್ಜಿಗೆ ಬರಬೇಕು ಡಿಸೈನು, ಆ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಒಳಗಡೆನೂ ಹೋಗಬಾರ್ದು, ಜಾಸ್ತಿ ದೂರನೂ ಹೋಗಬಾರ್ದು, ಕರೆಕ್ಟಾಗಿ ಎರ್ಜಿಗೆ ಬರಬೇಕು ಸ್ಟಿಚ್ಚು. ಆ ಥರ ಸ್ಟಿಚ್ ಮಾಡ್ಕೋಬೇಕು. ಅದೇ ಮೇನ್ ಇದರಲ್ಲಿ ನೀಟಾಗಿ
ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಡ್ಜಿಗೆ ಬರುತ್ತೇನಿಲ್ಲ, ಒಬ್ಬರು ಸಿಂಗಲ್ ಫ್ರೂಟ್ ಯೂಸ್ ಮಾಡ್ತಾರೆ, ನಾನೇನಿಲ್ಲ ಅದರಲ್ಲೇ ಮಾಡ್ತಾಯಿದ್ದೀನಿ, ತೊಂದರೆ ಏನಿಲ್ಲ, ಅದರಲ್ಲೇ ಮಾಡ್ಬೋದು. ಬೇಕು ಅಂದರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗುತ್ತೆ ಅಂದರೆ ಸಿಂಗಲ್ ಫ್ರೂಟ್ ಯೂಸ್ ಮಾಡ್ಬೋದು ಬೇಕು ಅನ್ನೋರು. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಅದು ಏನು ಡಿಸೈನ್ ಇದೆ ಅದೇ ಡಿಸೈನ್ಗೆ ಔಟ್ಲೈನ್ಗೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ತುದಿ ಮೂಲೆಯಲ್ಲಿ ಬಂತಲ್ಲ ಅಲ್ಲಿ ಸೂಜಿ ಕೆಳಗೆ ಇರಿಸ್ಬಿಟ್ಟು ಈ ಥರ ತಿರುಗಿಸ್ಕೊಳ್ಳಿ. ನೋಡಿ ಈ ರೀತಿ ತಿರುಗಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲು ಹಾಗೇ ರೌಂಡ್ ನೆಕ್ಕೆಲ್ಲ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ನೀಟಾಗಿ ಫಿನಿಶಿಂಗ್ ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ. ಮತ್ತು ಇವಾಗ ಎಕ್ಸ್ಟ್ರಾ ಏನು ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ಬೇಕು. ಇವಾಗ ಸ್ಟಿಚಿಂಗ್ ಆದಮೇಲೆ ಅದನ್ನು ಕಟ್ ಮಾಡಿ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಇನ್ಔಟ್ ಮಾಡ್ಕೋಬೇಕು. ಇದು ಎಮ್ಮಿಂಗು ಪೈಪಿಂಗು ಏನೂ ಬರೋಲ್ಲ. ಓಕೆನಾ. ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು. ಈ ರೀತಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಈಗ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಇವಾಗ ಲೈನಿಂಗ್ ಬಟ್ಟೆ ಇರುತ್ತಲ್ಲ ಆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಈ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಆಮೇಲೆ ಕೆಳಗಡೆ ಸ್ಟಿಚ್ ಮಾಡಿರ್ತೀವಲ್ಲ ಬಟ್ಟೆ ಇರುತ್ತಲ್ಲ ಆ ಬಟ್ಟೆ ಲೈನಿಂಗ್ ಕಡೆನೇ ಬರಬೇಕು. ಅದು ಆ ರೀತಿ ಇಟ್ಕೊಳ್ಳಿ. ಈ ಕಡೆ ಮೇನ್ ಪೀಸ್ ಕಡೆ ಬರಬಾರ್ದು, ಆ ಲೈನಿಂಗ್ ಸ್ಟಿಚಿಂಗ್ ಕೆಳಗಡೆನೇ ಬರಬೇಕು. ಆ ರೀತಿ ಅದನ್ನು ನೀಟ್ಕೊಂಡು ಇಟ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ. ಮತ್ತು ನಾನು ಹೇಳ್ದಾಗೆ ಸೂಜಿ ಈ ಥರ ಮೂಲೆಯಲ್ಲಿ ಬಂದಾಗ ಕೆಳಗಿಳಿಸಿ ತಿರುಗಿಸ್ಕೊಂಡು ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಆದಮೇಲೆ ಇವಾಗ ಇದು ತಿರುಗಿಸಿದ್ರೆ ನೀವು ನೀಟಾಗಿ ತಿರುಗುತ್ತೆ. ನಾವೇನೋ ಜಾಸ್ತಿ ಎಳೆಯಬೇಕು ಆ ಥರ ಇದಿಲ್ಲ. ಪಾಯಿಂಟ್ ಹೊಲಿಗೆ ಹಾಕಿರ್ತೀವಲ್ಲ ಲೈನಿಂಗ್ ಬಟ್ಟೆ ನೀಟಾಗಿ ಫೋಲ್ಡ್ ಆಗುತ್ತೆ. ಓಕೆನಾ. ಫೋಲ್ಡ್ ಆದಮೇಲೆ ಔಟ್ಲೈನ್ ಬಂದಿರುತ್ತಲ್ಲ ನೀಟಾಗಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಅದು ಔಟ್ಲೈನ್ ಇದೆಯಲ್ಲ ಅದ್ರ ಮೇಲ್ಗಡೆನೇ ಬರಬೇಕು ಸ್ಟಿಚ್ಚು. ಆ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ. ಓಕೆನಾ. ಇದೊಂಥರ ಆರ್ಟ್ ಶೇಪ್ ಥರ ಬರುತ್ತೆ. ಒಂಥರ ಚೆನ್ನಾಗಿದೆ ಡಿಸೈನ್ ಇದು. ಈ ಡಿಸೈನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಬೇಕು ಅಂದರೆ ನಮ್ಮ ಹತ್ರ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಡಿಸೈನ್ಸು ತುಂಬಾ ಇದ್ದಾವೆ. ಬೇಕು ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಕಮೆಂಟ್ ಮಾಡಿ. ಯಾರಿಗಾದರೂ ಬೇಕು ಅನ್ನೋರು ಬೇಕು ಅಂದರೆ ಮಾಡಿಸ್ಕೋಬೋದು. ಓಕೆನಾ. ಈ ರೀತಿ ಔಟ್ಲೈನಲ್ಲಿ ಸ್ಟಿಚ್ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಡಿಸೈನು. ಮತ್ತು ಇವಾಗ ಇದಿಷ್ಟ ಆದಮೇಲೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಇದು ಹಾಕಿದ್ಮೇಲೆ ಈಗ ಮತ್ತೆ ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕಾಗುತ್ತೆ. ಇವಾಗ ಈ ರೀತಿ ಆಯಿತು ನೋಡಿ. ಈಗ ಈ ರೀತಿ ಆದಮೇಲೆ ಫಸ್ಟು ಕೆಳಗಡೆ ಸ್ಟಿಚ್ ಹಾಕೊಂಬಿಡಿ. ಅವಾಗೇನಾಗುತ್ತೆ ನಿಮಗೆ ಮೇಲೆ ಕೆಳಗೆ ಏರುಪೇರು ಆಗೋಲ್ಲ. ಈ ರೀತಿ ಹಾಕೊಂಡ್ಬಿಟ್ಟು ಸುತ್ತ ಹಾಕೊಂಡ್ಬಂದಮೇಲೆ ನೋಡಿ ಈ ರೀತಿ ದೊಡ್ಡ ಹೊಲಿಗೆನೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಚಿಕ್ಕ ಹೊಲಿಗೆ ಏನು ಬೇಡ, ದೊಡ್ಡ ಹೊಲಿಗೆ ಹಾಕ್ಕೊಂಡು ನಡೆಯುತ್ತೆ. ಲೈನಿಂಗ್ ಎಷ್ಟಿರುತ್ತೆ ಲೈನಿಂಗ್ ಕರೆಕ್ಟಾಗಿ ಮಾರ್ಜಿನಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇವಾಗ ಆ ಕಡೆ ಪೀಸನ್ನು ಹಾಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಶೋಲ್ಡರ್ನ ಅದೇ ರೀತಿ ಹಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಆ ಕಡೆಯಿಂದನೂ ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸುತ್ತ ಸ್ಟಿಚಿಂಗ್ ಆಯಿತು. ಯಾವಾಗ ಎಕ್ಸ್ಟ್ರಾ ಬಟ್ಟೆ ಬಂದಿರುತ್ತಲ್ಲ ಒಂದೊಂದು ಚೂರು ಬಿಟ್ಟಿರ್ತೀವಿ, ಯಾಕೆಂದರೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ ಅಂತ ನಾವು ಕಟಿಂಗ್ ಮಾಡುವಾಗಲೇ ಸ್ವಲ್ಪ ಬಿಟ್ಟಿರ್ತೀವಿ, ಒಂದು 1/4 ಇಂಚು ಅರ್ಧ ಇಂಚಷ್ಟು. ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಯಾಕೆಂದರೆ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಹಾಕಿದಾಗ ಏರುಪೇರು ಆಗಬಾರ್ದು ಅಂತ ಅಷ್ಟೇ. ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಬ್ಯಾಕ್ ಪೀಸ್ ರೆಡಿ ಆಯಿತು. ಮತ್ತು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಇದೇ ರೀತಿ ಫಸ್ಟ್ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಅದೇನು ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಸ್ಟಿಚ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಫೋಲ್ಡು ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಬೇಕು ಅಂದರೆ ನೀವು ಎಮ್ಮಿಂಗ್ ಮಾಡ್ಕೋಬೋದು. ನಾನು ಎಮ್ಮಿಂಗ್ ಏನು ಮಾಡಲ್ಲ, ಸ್ಟಿಚಿಂಗೇ ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಆಲ್ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ಸ್ಟಿಚಿಂಗ್ ಆದಮೇಲೆ ಡಾಟ್ ಇಟ್ಕೋಬೇಕಾಗುತ್ತೆ. ಎರಡನ್ನೂ ಫೋಲ್ಡ್ ಮಾಡಿ ನೀಟಾಗಿ ಈ ರೀತಿ ಈಗ ಫೋಲ್ಡ್ ಮಾಡಿ. ಶೋಲ್ಡರ್ನ ಫೋಲ್ಡ್ ಮಾಡಿದ್ರೆ ಆವಾಗ ನೀಟಾಗಿ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಡಾಟ್ ಹಿಡಿಬೇಕು. ಎರಡು ಕಡೆನೂ ಡಾಟ್ ಹಿಡಿದ್ರೆ ನಮಗೆ ಡಾಟ್ ರೆಡಿ ಆಗುತ್ತೆ. ಡಾಟ್ ಈ ರೀತಿ ಡಾಟ್ ಎರಡು ಕಡೆನೂ ಅದೇ ರೀತಿ ಡಿಸೈನ್ ಇದೆ ಸ್ವಲ್ಪ, ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ. ಮಾಮೂಲಿ ಕೆಳಗಡೆ ಸ್ಟಾರ್ಟ್ ಮಾಡಿ ತುದಿಗೆ ಬರಬೇಕು ಸ್ಟಿಚಿಂಗ್. ಈ ರೀತಿ ರೆಡಿ ಆಯಿತು ನೋಡಿ ಬ್ಯಾಕು. ಈಗ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಏನಪ್ಪ ಅಂದರೆ ಡಿಸೈನ್ ಇರೋ ಕಡೆ ಫಸ್ಟ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ನೀವು. ಏನಕ್ಕಪ್ಪ ಅಂದರೆ ಡಿಸೈನ್ ಎಷ್ಟಿರುತ್ತೆ ಅಷ್ಟಕ್ಕೆ ಡಿಸೈನ್ ಮಾಡ್ಕೊಂಡ್ಮೇಲೆ ಈ ಕಡೆ ಪೀಸು ನಾವು ಅದೇ ಮಾರ್ಜಿನ್ ಇಟ್ಟು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂದೇ ಸಲ ಕಟಿಂಗ್ ಮಾಡಿಬಿಟ್ರೆ ಆ ಕಡೆ ಈ ಕಡೆ ಏರುಪೇರು ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡ್ರೆ ಬೆಟರು. ಇಲ್ಲ ನೀವು ಅದೇ ಅಳತೆ ಕಟ್ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ.
ಈ ಥರ ಮಾಡಿದ್ರೆ ನಾವು ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಕೊಂಡ್ರೆ ಒಂದು ಸಲ ನೀಟಾಗಿರುತ್ತೆ ಅಂತ. ಒಬ್ಬೊಬ್ರಿಗೆ ಒಂದೊಂದು ಥರ ಈಸಿ ಆಗುತ್ತೆ. ಬೇಕು ಅಂದರೆ ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ಫಸ್ಟು ಡಿಸೈನ್ ಇರುತ್ತಲ್ಲ ಆ ಕಡೆ ಸ್ಟಿಚ್ ಮಾಡ್ಕೊಬಿಡ್ಬೇಕು. ಫಸ್ಟ್ ಒಂದು ಹೊಲಿಗೆ ಹಾಕ್ಕೊಂಡೆ, ಅದು ಆ ಕಡೆ ಈ ಕಡೆ ಸರಿದೇ ಇರಲಿ ಬಟ್ಟೆ ಅಂತ. ಇವಾಗ ಡಿಸೈನ್ ಏನಿದೆ ನಾವು ಹಿಂದೆ ಸ್ಟಿಚ್ ಮಾಡೋದು ಹಾಗೆ ಅದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಔಟ್ಲೈನ್ ಇರುತ್ತಲ್ಲ, ಔಟ್ಲೈನಲ್ಲಿ ಅಂಚಿರುತ್ತಲ್ಲ, ಅಂಚು ಜರಿ, ಅದ್ರ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ನೋಡ್ಕೋಬೇಕು. ನೋಡಿ ಈ ರೀತಿ ಬಂತು. ಅದ್ರ ಪಕ್ಕದಲ್ಲೇ ಸ್ಟಿಚ್ ಹಾಕಿದ್ದೀನಿ ಎರಡು ಕಡೆನೂ. ನೋಡಿ ಇವಾಗ ಅದು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಮಾಮೂಲಿ ಇನ್ನೌಟ್ ಮಾಡ್ಕೋಬೇಕು. ಈ ರೀತಿ ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಇನ್ನೌಟ್ ಮಾಡಿ ಒಂದು ಮಾಮೂಲಿ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಆದಮೇಲೆ ಮತ್ತೆ ಅದನ್ನು ಫೋಲ್ಡ್ ಮಾಡಿ ಅದೇನು ಡಿಸೈನ್ ಇರುತ್ತಲ್ಲ ಅದ್ರ ಮೇಲೆ ಒಂದು ಹೊಲಿಗೆ ಹಾಕೋಬೇಕು ನೀಟಾಗಿ. ಅದು ಜರಿ ಮಧ್ಯೆ ಬರಬೇಕು, ಜರಿ ಮೇಲೆ ಸ್ಟಿಚ್ ಮಾಡಬಾರ್ದು, ಜರಿ ಪಕ್ಕ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಲೈನಿಂಗ್ನ ಈ ರೀತಿ ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಓಕೆನಾ? ಈಗ ಇದು ರೆಡಿ ಆದಮೇಲೆ ಮತ್ತೆ ಇದಕ್ಕೂ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಅದನ್ನು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡ್ಕೋಬೇಕು. ಅಲ್ಲೇ ಬಟ್ಟೆನ ನೀವ್ಕೊಳ್ಳಿ, ಯಾಕಂದರೆ ನೀವ್ಕೊಳ್ಳೋದ್ರಿಂದ ರಿಂಕಲ್ಸ್ ಬರೋಲ್ಲ. ಇಲ್ಲಾಂದರೆ ಸುಮ್ಮನೆ ಲೂಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಹೋದರೆ ರಿಂಕಲ್ಸ್ ಬಂದುಬಿಡುತ್ತೆ. ಲೈನಿಂಗ್ ಸರಿಯಾಗಿರುತ್ತೆ, ಕೆಳಗಡೆ ಪೀಸು ಲೂಸ್ ಬಂದುಬಿಡುತ್ತೆ. ಅದಕ್ಕೆ ಈ ಥರ ನೀಟಾಗಿ ನೀವ್ಕೊಂಡ್ರೆ ಆವಾಗ ಲೂಸ್ ಬರೋಲ್ಲ. ಇವಾಗ ಆಯಿತು. ಇವಾಗ ಹೇಳ್ದಾಗೆ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡ್ಬಿಡ್ಬೇಕು ಈ ರೀತಿ. ಈಗ ಎರಡು ಪೀಸನ್ನು ಇದೇ ರೀತಿ ರೆಡಿ ಮಾಡಿಕೊಂಡು ಡಾಟ್ ಇಟ್ಕೋಬೇಕಾಗುತ್ತೆ. ಇವಾಗ ಇದನ್ನು ಈ ರೀತಿ ಅದೇನೋ ಇರುತ್ತಲ್ಲ ಅದೇ ಮಾರ್ಜಿನ್ಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಯಾಕೆಂದರೆ ಇದು ಮಾರ್ಜಿನು ನಮಗೆ ರೆಡಿ ಇದು ಒಂದು ಕಡೆ ಮಾತ್ರ ಡಿಸೈನ್ ಇರುತ್ತೆ, ಒಂದು ಕಡೆ ಇರೋಲ್ಲ. ಅವಾಗ ಏರುಪೇರು ಆಗಿಬಿಡುತ್ತೆ. ಅದಕ್ಕೆ ಅದೇ ಮಾರ್ಜಿನ್ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈಗ ಅದು ಮಾರ್ಜಿನ್ ಪ್ರಕಾರನೇ ಸ್ಟಿಚ್ ಮಾಡಿ. ಈ ರೀತಿ ಅದು ಕರೆಕ್ಟಾಗಿ ಮಾರ್ಜಿನ್ಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಎರಡೂ ಒಂದೇ ಲೆವೆಲ್ಗೆ ಬರುತ್ತೆ ಮಾರ್ಜಿನ್. ಆಯಿತು. ಮತ್ತು ಇದನ್ನು ಅಷ್ಟೇ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೊಂಡು ಲೈನಿಂಗ್ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ಮತ್ತು ತಿರುಗಿಸ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಮತ್ತು ಡಾಟ್ ಇಟ್ಕೋಬೇಕಾಗುತ್ತೆ. ಹೀಗೆ ಸುತ್ತ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಿ. ಇದು ಆ್ಯಕ್ಚುಲಿ ಬಟ್ಟೆ ಆ ಕಡೆ ಈ ಕಡೆ ಡಿಸೈನ್ ಇರೋದ್ರಿಂದ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಟ್ಟೆ ಜಾಸ್ತಿ ಹೆಚ್ಚು ಕಡಿಮೆ ಇದೆ. ನಾವು ಇವತ್ತು ಸ್ಟಿಚಿಂಗ್ ಆದಮೇಲೆ ಅದನ್ನೆಲ್ಲ ತೆಗೆದುಬಿಡಬೇಕು. ವರ್ಕ್ ಬ್ಲೌಸ್ಗಳಲ್ಲಿ ಹಂಗೆ ನಮ್ಮ ಡಿಸೈನ್ ಎಲ್ಲಿರುತ್ತೆ ಅಲ್ಲಿಗೆ ನಾವು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಏರುಪೇರು ಆಗೋಲ್ಲ. ಇಲ್ಲಾಂದರೆ ನಮ್ಮ ಮಾಮೂಲಿ ಕಟಿಂಗ್ ಹೋದರೆ ಸರಿ ಹೋಗೋಲ್ಲ. ಲೈನಿಂಗ್ ಕಟ್ ಮಾಡಿಕೊಂಡೆ ನಾವು ಆ ಡಿಸೈನ್ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಪೀಸ್ ಇಟ್ಟು ನಾವು ಡಿಸೈನ್ ಎಲ್ಲೇ ಅಲ್ಲಿಗೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ರೆಡಿ ಆಯಿತು. ನೋಡಿ ಒಂದೇ ಸಮಕ್ಕೆ ಇದೆ. ಈಗ ಇದು ಡಾಟ್ ಇಟ್ಕೊಂಡ್ಬಿಡೋಣ. ಒಂದೊಂದು ಇಂಚಿಗೆ ಒಂದು ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ ಅಲ್ಲಿಗೆ ಇದು ಫಸ್ಟು ಫ್ರಂಟ್ ಡಾಟ್, ಇದು ದೊಡ್ಡ ಡಾಟು ಒಂದೇ ಸಮಕ್ಕೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ಪೀಸಲ್ಲೂ ಹಾಗೇ ಎರಡು ಪೀಸನ್ನು ಒಟ್ಟಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿರುತ್ತೆ, ಫಿನಿಶಿಂಗ್ ಬರುತ್ತೆ. ಮತ್ತು ಇವಾಗ ಈ ಕಡೆ ಡಾಟು ನಾವು ಉಕ್ಸ್ ಪಟ್ಟಿ ಈ ಪಟ್ಟಿ ಹತ್ರ ಇರುತ್ತಲ್ಲ ಆ ಡಾಟು ಅದು ಅಷ್ಟೇ ಒಂದು 1/4 ಇಂಚಿಗೆ ಹಿಡಿದು ಕೆಳಗೆ ತುದಿಗೆ ಬರಬೇಕು ಸ್ಟಿಚಿಂಗು. ಮತ್ತು ಇವಾಗ ಆರ್ಮುಲ್ಲು ರೌಂಡ್ ಹತ್ರ ಇರುತ್ತಲ್ಲ ಆ ಡಾಟ್ ಹಿಡಿಬೇಕು. ಇದು ಫ್ರಂಟಲ್ಲಿ ಡಿಸೈನ್ ಇದೆ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ಈ ಕಡೆ ನಾನು ಹೇಳ್ದಂಗೆ ಕಂಕ್ಳ ಥರ ಇರುತ್ತಲ್ಲ ಆ ಡಾಟ್ನ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಕಡೆನೂ ಅಷ್ಟೇ. ಮತ್ತು ಲಾಸ್ಟ್ ಡಾಟು ಅದನ್ನು ಹಿಡಿದ್ಬಿಡಿ. 4 ಡಾಟು 4 ಡಾಟು ಆಯಿತು. 4 ಡಾಟು ಹಿಡಿದಾದ್ಮೇಲೆ ಈ ರೀತಿ ಬಂತು ನೋಡಿ ಎರಡೂ. ಇವಾಗ ಇದು ಸೈಡ್ಗೆ ಇಟ್ಬಿಡೋಣ.
ಇದು ಇಟ್ಬಿಟ್ಟು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಎರಡೂ ಸೇಮ್ ಅದೇ ರೀತಿನೇ ಇಟ್ಕೋಬೇಕು. ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ಈ ರೀತಿ 4th ಡಾಟ್ ಇಟ್ಕೊಂಡು ಈ ಪೀಸ್ನ 2 ಪೀಸನ್ನು ಸೈಡ್ಗೆ ಇಡೋಣ. ನೀವು ಈ ಥರದಕ್ಕೆಲ್ಲ ಡಬ್ಬಾ ಸ್ಟಿಚ್ ಹಾಕಿದ್ರೆ ಒಳ್ಳೆಯದು. ಈ ರೀತಿ ರೆಡಿ ಆಯಿತು ನೋಡಿ. ಈಗ ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 3 ಸೆಟ್ ತೊಗೊಂಡಿದ್ದೀನಿ. ಅಂದರೆ ಒಂದು ಸೈಡ್ 3, ಒಂದು ಸೈಡ್ 3 ಪೀಸ್ ಬರುತ್ತೆ ಬೆಲ್ಟು. ಫಸ್ಟ್ಗೆ ಲೈನಿಂಗ್ ಪೀಸು 2 ತೊಗೊಳ್ಳಿ, ಮತ್ತು ಅದಕ್ಕೆ ನಾರ್ಮಲ್ ಪೀಸ್ 2 ತೊಗೋಬೇಕು. ನಾನು ಇದಕ್ಕೆ ಪೀಸ್ ಸಾಕಾಗಿಲ್ಲ, ಯಾವುದೋ ಬೇರೆ ಪೀಸ್ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅದೇ ಸ್ವಲ್ಪ ಹೆಚ್ಚು ಕಡಿಮೆ ಮ್ಯಾಚಿಂಗ್ ಸಿಕ್ಕಿದೆ. ಅಂದರೆ ನಾವು ಟೈಲರ್ಗಳಾಗಿರೋದ್ರ ಪೀಸ್ಗಳಿರುತ್ತೆ, ಅದರ ಸ್ವಲ್ಪ ಆ ಕಡೆ ಅದೇ ಎಲ್ಲ ಬ್ಲೌಸ್ ಪೀಸೇ ಅಲ್ವಾ, ಹಂಗಾಗಿ ಒಂದು ಸ್ವಲ್ಪ ತೊಗೊಂಡು ಮ್ಯಾಚ್ ಮಾಡಿದ್ದೀನಿ. ಈ ರೀತಿ ಇಟ್ಕೋಬೇಕು. ಈಗ ಸ್ಟಿಚ್ ಮಾಡ್ಕೋಬೇಕು. 3 ಪೀಸನ್ನು ಒಟ್ಟಿಗೆ ನೀಟಾಗಿ ಇಟ್ಕೊಂಡು ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಅದೇ ರೀತಿ. ಕನ್ಫ್ಯೂಸ್ ಆಗಬಾರ್ದು ಅಂತ ಫಸ್ಟ್ಗೆ 2 ಪೀಸನ್ನು ಆ ಥರ ಇಟ್ಕೋಬೇಕು. ಯಾಕೆಂದರೆ 2 ಒಂದೇ ಸೈಡ್ ಬರಬಾರ್ದು ಅಂತ. ಓಕೆನಾ. ಇವಾಗ ಮತ್ತೆ ಈ ಪೀಸನ್ನು ಅದೇ ರೀತಿ ನೀಟಾಗಿ 3 ಪೀಸನ್ನು ಜೊತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಇದು ಸ್ಟಿಚ್ ಮಾಡ್ಕೊಂಡಾದಮೇಲೆ ಇದೇನು ನಾವು ಮಾಮೂಲಿ ಲೈನಿಂಗ್ ಕಟ್ ಮಾಡಿದಾಗ ಇಟ್ಕೊಂಡಿರ್ತೀವಲ್ಲ ನ್ಯಾಚ್ ಹಾಕಿ, ಆ ಪೀಸನ್ನ ಉಲ್ಟಾ ತಿರುಗಿಸಿ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಓಕೆನಾ. 2 ಕಡೆನೂ ಅಷ್ಟೇ 2 ಪೀಸನ್ನು ಯಾವ್ದು ನಾವು ನ್ಯಾಚ್ ಹಾಕಿರ್ತೀವಲ್ಲ ಆ ಪೀಸು ಈ ರೀತಿ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇವಾಗ ಇನ್ನೊಂದು ಪೀಸ್ ಇರುತ್ತಲ್ಲ ಅದರಲ್ಲಿ ಮಾಡಿಬಿಡ್ತೀವಿ ಅಂತ ಇದನ್ನು ನೆನ್ಪಿಟ್ಕೋಬೇಕು. ನಾವು ಏನು ಮೇನ್ ಪೀಸ್ ತೊಗೊಂಡಿರ್ತೀವಲ್ಲ ಆ ಪೀಸ್ ಮೇಲೆ ಪಾಯಿಂಟ್ ಒಳಗೆ ಹಾಕಬೇಕು. ಒಂದು ಈ ಸೈಡ್ ಬಂದರೆ ಒಂದು ಆ ಸೈಡ್ ಬರುತ್ತೆ. ಓಕೆನಾ. ಇವಾಗ ಈ ರೀತಿ ಆದಮೇಲೆ ಇದನ್ನು ಕಟ್ ಮಾಡಿ ಮತ್ತೆ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಒಂದು ಪಾಯಿಂಟ್ ಒಳಗೆ ಹಾಕೋಬೇಕು. ಕಿನಾರಿ ಅಂತಾರೆ, ಪಾಯಿಂಟ್ ಒಳಗೆ ಅಂತಾರೆ ಅದಕ್ಕೆ. ಓಕೆನಾ. ಈ ರೀತಿ 2 ಪೀಸನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಇರುತ್ತಲ್ಲ, ಮೇಲ್ಗಡೆ 3 ಪೀಸನ್ನು ಸೇರಿಸಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿಕೊಂಡು ಮೇಲ್ಗಡೆ ಬಂದ್ಬಿಟ್ಟು ನಾನು ಹೇಳಿದಾಗೆ 3 ಪೀಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲೇನು ಮಾರ್ಜಿನ್ ನಾವು ಕಟ್ ಮಾಡಿರ್ತೀವಲ್ಲ ಸೇಮ್ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಸ್ಟಿಚಿಂಗ್ ಬಿಟ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇವಾಗ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು. ನಾವು ಮೇನ್ ಪೀಸ್ ಏನಿರುತ್ತೆ ಆ ಅಳತೆಗೆ ಅದನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಬೆಲ್ಟ್ ರೆಡಿ ಆಗುತ್ತೆ ನೋಡಿ. ಈ ರೀತಿ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಮಾಮೂಲಿ ಫ್ರಂಟ್ ಪೀಸು ರೆಡಿ ಮಾಡಿದ್ದೀವಲ್ಲ ಡಾಟ್ ಎಲ್ಲ ಹಿಡಿದು, ಇವಾಗ ಅದು ತಗೊಂಡು ಈಗ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. 2 ಕಡೆನೂ ನೋಡ್ಕೋಬೇಕು, 2 ಸೈಡ್ ಯಾವ್ಯಾವುದಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸೀದಾ ಇಟ್ಕೊಂಡು ಅದು ಹಿಂಗೆ ಬೆಲ್ಟ್ನ ಮೇಲೆ ಇಟ್ಕೊಳ್ಳಿ. ಆವಾಗ ಅದು ಕರೆಕ್ಟಾಗಿ ಬರುತ್ತೆ. ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಆಮೇಲೆ ಅದು ಡಾಟದೇನು ಬಟ್ಟೆ ಇರುತ್ತೆ ಅದನ್ನ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು, ಇಲ್ಲ ಅಂದರೆ ಕಟ್ ಮಾಡ್ಕೋಬೇಕು. ತುದಿ ಹಿಂಗೆ ಕಟ್ ಮಾಡಿಬಿಟ್ರೆ ನಮಗೇನು ತೊಂದರೆ ಇರಲ್ಲ. ಓಕೆನಾ. ಕಟ್ ಮಾಡಿಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮ್ಗೆ ಬೆಲ್ಟು ರೆಡಿ ಆಗುತ್ತೆ ಆರಾಮಾಗಿ. 2 ಅದೇ ರೀತಿ ಡಾಟ್ ಹತ್ರ ಸ್ವಲ್ಪ ತುದಿ ಎಗರಿಸ್ಬಿಟ್ರೆ ಸಾಕು, ಇಲ್ಲಾಂದರೆ ಕಪ್ಸ್ ಹತ್ರ ಟೈಟ್ ಆಗುತ್ತೆ ಅಂತ ಅಷ್ಟೇ ಅದು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ ಮೇಲೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ಥರ ಎಕ್ಸ್ಟ್ರಾ ಬಟ್ಟೆ ಬಂದಿರೋದು ಕಟ್ ಮಾಡಿ ತೆಗೆದುಬಿಡಿ. ಈಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ಪಾಯಿಂಟ್ ಒಳಗೆ ಹಾಕಿದ್ಮೇಲೆ 2 ಪೀಸು ಒಂದೇ ಸಮ ಇದೆಯಾ, ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡ್ಕೊಳ್ಳಿ. ಒಂದೊಂದು ಸರಿ ಇರುತ್ತೆ, ಒಂದೊಂದು ಕಮ್ಮಿ ಬರುತ್ತೆ. ಆವಾಗ ಹೆಚ್ಚು ಕಮ್ಮಿ ಬಂದಾಗ ಡಾಟ್ ಹಿಡ್ಕೊಂಡು ಒಂದು ಸಮ ಮಾಡ್ಕೋಬೇಕು 2 ಪೀಸನ್ನು. ಓಕೆನಾ. ನೋಡಿ ಈ ರೀತಿ ಬಂತು. ಈ ರೀತಿ ಆದಮೇಲೆ ನೋಡಿ 2 ಒಂದೇ ಸಮ ಇದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಏನೋ ಹೆಚ್ಚು ಕಡಿಮೆ ಬಂದರೆ ಕಮ್ಮಿ ಇರೋದು ಜಾಸ್ತಿ ಇರೋದನ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಕಮ್ಮಿ ಇರೋದ್ರ ಸಮಕ್ಕೆ ಜಾಸ್ತಿ ಇರೋದು. ಇದು ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ. ಡಬಲ್ ಪಟ್ಟಿ ಬಂದುಬಿಟ್ಟು 4 ಇಂಚ್ ತೊಗೊಳ್ಳಿ. ಸಿಂಗಲ್ ಪಟ್ಟಿ ಬಂದುಬಿಟ್ಟು 3 ಇಂಚ್ ತೊಗೊಂಡ್ರೆ ಸಾಕು. ಓಕೆನಾ. ಅದನ್ನು ಡಬಲ್ ಪಟ್ಟಿ ಥರ ನಾನು ಮೇನ್ ಪೀಸ್ ಇರಲಿಲ್ಲ, ಲೈನಿಂಗ್ನೇ 2 ಪೀಸ್ ಹಾಕಿದ್ದೀನಿ. ಇವಾಗ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ. ಆಮೇಲೆ ಮತ್ತೆ ಸಿಂಗಲ್ ಪೀಸು ಅಷ್ಟೇ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ನೋಡಿ 4 ಇಂಚ್ ತೊಗೊಂಡ್ರೆ ಸಾಕು ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ. ಈ ರೀತಿ ಬರುತ್ತೆ ನೋಡಿ. ಇವಾಗ ಅದನ್ನ ಫಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡೋಣ. ಆಮೇಲೆ ಸಿಂಗಲ್ ಪಟ್ಟಿಯನ್ನು ಅದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ
ಈಗ ಇದು ಉಕ್ಸ್ಪಟ್ಟಿ ಐಪಟ್ಟಿ ನೋಡ್ಕೋಬೇಕು. ಬ್ಲೌಸಲ್ಲಿ ಯಾವ ಕಡೆ ಇರುತ್ತೆ, ಆ ಕಡೆ ಒಂದು ಎಡಗಡೆ ಇರುತ್ತೆ, ಒಂದೊಂದು ಬಲಗಡೆ ಇರುತ್ತೆ. ಅಳತೆ ಬ್ಲೌಸಲ್ಲಿ ಏನಿರುತ್ತೆ ಆಗಿಟ್ಕೊಳ್ಳಿ. ಫಸ್ಟು ಬ್ಲೌಸ್ ಪೀಸ್ ಇಟ್ಕೊಳ್ಳಿ. ಅದ್ರ ಮೇಲೆ ಇದು ಐಪಟ್ಟಿ ಇದು ಉಕ್ಸ್ಪಟ್ಟಿ ಮೇಲೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ. ಇವಾಗ ಇದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಅದೇನು ಪಟ್ಟಿ ಅಟ್ಯಾಚ್ ಮಾಡೋದಲ್ಲ, ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಇವಾಗ ಇದನ್ನು ಫೋಲ್ಡ್ ಮಾಡಿ ಒಳಗೆ ಸ್ಟಿಚ್ ಆಗಬೇಕು. ಅದು ಮೇಲೆ ಬರಬಾರ್ದು, ಒಳಗಡೆ ಫೋಲ್ಡಿಂಗ್ ಹೋಗಬೇಕು. ಈ ರೀತಿ ಒಳಗಡೆ ಫೋಲ್ಡಿಂಗ್ ಹೋಗಬೇಕು ನೋಡಿ. ಈ ರೀತಿ ಮಾಡಿದಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈ ರೀತಿ ಬಂತು ನೋಡಿ. ಹೀಗೆ ಈ ರೀತಿ ಉಕ್ಸ್ಪಟ್ಟಿ ಅದು ಉಕ್ಸ್ಪಟ್ಟಿ ಆಯಿತು. ಇದು ಐಪಟ್ಟಿ ಬಂದ್ಬಿಟ್ಟು ಕೆಳಗಡೆ ಇರಬೇಕು, ಬ್ಲೌಸ್ ಪೀಸ್ ಮೇಲೆ ಇರಬೇಕು. ಬ್ಲೌಸ್ ಆ ಥರ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡಿ. ಒಂದು ಸ್ವಲ್ಪ ಗೊತ್ತಾಗಿಲ್ಲ ಅಂದರೆ ಒಂದು ಸಲ ಇಲ್ದಾರೆ 2 ಸಲ ನೋಡಿ. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಬಟ್ಟೆ ನೋಡ್ಕೊಂಡು ಕೆಳಗೆ ಇಟ್ಕೊಳ್ಳೋದು ಮೇಲೆ ಇಟ್ಕೊಳ್ಳೋದು ನೋಡ್ಕೊಂಡು ಮಾಡಿ. ಅವಾಗ ಕನ್ಫ್ಯೂಸ್ ಆಗೋಲ್ಲ. ಅಂದರೆ ಸುಮ್ಮನೆ ಒಂದು ಸಲ ನೋಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಆ ಬಟ್ಟೆ ನಾವು ಹೇಗೆ ಇಟ್ಕೊಂಡಿರ್ತೀವಿ, ಯಾವ ರೀತಿ ಸ್ಟಿಚ್ ಮಾಡ್ತಾಯಿದ್ದೀವಿ ಅಂತ ನೋಡ್ಕೊಂಡು ಅಬ್ಸರ್ವ್ ಮಾಡಿ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫಸ್ಟು ಒಂದು ಹೊಲಿಗೆ ಹಾಕ್ಕೊಂಬಿಡೋಣ ಫೋಲ್ಡ್ ಮಾಡಿಬಿಟ್ಟು. ಒಳಗಡೆನೂ ಮೇಲ್ಗಡೆದೂ ಆ ಥರ ಫೋಲ್ಡ್ ಮಾಡಿ ಒಳಗಡೆಗೆ ಹಾಕಿ ಇನ್ನೌಟ್ ಮಾಡಿಬಿಟ್ಟಿರ್ತೀವಲ್ಲ ಅದಕ್ಕೆ. ಇನ್ನೌಟ್ ಮಾಡಿಲ್ಲ ಅಂದರೆ ಪೈಪಿಂಗು ಇಲ್ಲ ಎಮ್ಮಿಂಗ್ ಮಾಡ್ಕೋಬೋದು. ಇವಾಗ ಇನ್ನೌಟ್ ಮಾಡಿರೋದ್ರೆ ಬಟ್ಟೆನ ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡು, ಇವಾಗ ಇಲ್ಲಿ ಒಂದು ವಿ ಥರ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾನು ಮಿಷಿನಲ್ಲೇ ಮಾಡಿಬಿಡ್ತೀನಿ. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಆ ಥರ ಕೈಯಲ್ಲಿ ಮಾಡೋಕ್ಕೇನು ಹೋಗಲ್ಲ. ಹಾಗಾಗಿ ಮಾರ್ಕ್ ಮಾಡ್ಕೊಂಬಿಟ್ಟು ನಿಮ್ಗೆ 5 ಬೇಕು 6 ಬೇಕು ನೋಡಿಕೊಂಡು ಅಷ್ಟಕ್ಕೆ ಅಲ್ಲಿ ಮಾರ್ಕ್ ಹತ್ರ ವೀಸ್ ಥರ ರಫ್ ಮಾಡಿ ಸ್ಟಿಚಿಂಗ್ನ. ಅದು ಯಾಕೆಪ್ಪ ರಫ್ ಮಾಡೋದಂದರೆ ಸ್ಟಿಚಿಂಗ್ ಓಪನ್ ಆಗಬಾರ್ದು ಅಂತ. ಯಾಕೆಂದರೆ ಟೈಟಾಗಿ ಹುಕ್ ಹಾಕೋತೀವಲ್ಲ, ಟೈಟ್ ಆಗಬಾರ್ದು ಅಂತ. ಅದಕ್ಕೋಸ್ಕರ ನೀಟಾಗಿ ಹಾಕ್ಕೋಬೇಕು. ಅಂದರೆ ಬಿಚ್ಕೋಬಾರ್ದು ಅದು ಅಂತ. ಈ ರೀತಿ ನಾವೆಷ್ಟು ಹುಕ್ಸ್ಗೆ ಹಾಕಿರ್ತೀವಿ ಅಷ್ಟೂ ಇದೇ ರೀತಿ ರಫ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಕೆಲವರು ಇದೇ ಥರ ಕೇಳ್ತಾರೆ, ಕೆಲವ್ರು ಕೈಯಲ್ಲಿ ಮಾಡಿಕೊಡಿ ಅಂತಾರೆ. ಆ ಥರ 2 ಆಪ್ಷನ್ನು ಕೇಳ್ತಾರೆ. ಕೆಲವರು ಕಿತ್ತೋಗುತ್ತೆ ಅನ್ನೋರು ಇದ್ದಾರೆ, ಕೆಲವರು ಅದು ಕಿತ್ತೋಗುತ್ತೆ ನಮ್ಗೆ ಇದು ಸರಿ ಅನ್ನೋರು ಇದ್ದಾರೆ. ದಾರ ಹಾಕಿರ್ತೀವಲ್ಲ ಹೀಗೆ, ಅದು ಬೇಡ ಅದು ಕಿತ್ತೋಗುತ್ತೆ ಅಂತಾರೆ. ಕೆಲವರು ಇದು ಕಿತ್ತೋಗಿ ಹರಿದೋಗುತ್ತೆ ಬೇಡ ಅಂತಲೂ 2 ಥರನೂ ಹೇಳ್ತಾರೆ. ಅವ್ರು ಯಾವ್ದು ಕೇಳ್ತಾರೆ ಅದು ಮಾಡಿಕೊಡ್ತೀವಿ ಆ ಥರ. ಓಕೆನಾ? ಈ ರೀತಿ ರೆಡಿ ಆಯಿತು. ಇವಾಗ ಇದು ರೆಡಿ ಆದಮೇಲೆ 2 ಒಂದೇ ಸಮ ಇದೆಯಾ ಹೆಚ್ಚು ಕಮ್ಮಿ ಇದೆಯಾ ನೋಡ್ಕೊಳ್ಳಿ ಒಂದು ಸಲ. ಆಮೇಲೆ ಇವಾಗ ಫ್ರಂಟು ಇದು ಸ್ಲೀವ್ಸ್ ರೆಡಿ ಮಾಡ್ಕೋಬೇಕು. ಇವಾಗ ರೆಡಿ ಆಯಿತು ನೋಡಿ ಈ ರೀತಿ. ಈಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನಾನು ಹೇಳ್ದಾಗೆ ಅದು ಜಾಯಿಂಟ್ಗೆ ಪೀಸ್ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ, ಲೈನಿಂಗ್ ಪೀಸ್ಗೆ. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಟ್ಟು ಆಮೇಲೆ ಮೇನ್ ಪೀಸ್ ಆಲ್ರೆಡಿ ಸ್ಟಿಚ್ ಮಾಡಿದ್ಮೇಲೆ ಆಮೇಲೆ ಅಟ್ಯಾಚ್ ಮಾಡ್ಕೋಬೋದು ಎಕ್ಸ್ಟ್ರಾ ಪೀಸ್ನ. ಫಸ್ಟು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಒಂದು ಆ ಥರ ಇಲ್ಲ ಸ್ಟಿಚ್ ಮಾಡ್ತಾಯಿಲ್ಲ ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಮ್ಗೆ ಅದು ಉಲ್ಟಾ ಸೀದಾ ಗೊತ್ತಾಗಲಿ ಅಂತ. ಅಂದರೆ ನೀವು ಏನು ಸ್ಟಿಚ್ ಮಾಡ್ತೀರಲ್ಲ ಅದು ಒಳಗಡೆ ಹೋಗಬೇಕು, ಇದು ಮೇಲೆ ಬರಬೇಕು. ನೀಟಾಗಿ ಪಾಯಿಂಟ್ ಹೊಲಿಗೆ ಹಾಕೋದು ಮೇಲೆ ಬರಬೇಕು. ಆ ಬಟ್ಟೆ ಇರೋದು ಒಳಗಡೆ ಸ್ಟಿಚಿಂಗ್ ಮಾಡಿರ್ತೀವಲ್ಲ ಬಟ್ಟೆ ಇರೋದು ಒಳಗಡೆ ಹೋಗ್ಬೇಕು, ಮೇಲೆ ಕಾಣಿಸ್ಬಾರ್ದು ಅಂತ. ಅದು ಗೊತ್ತಾಗಲಿ ಅಂತ ಈ ಮಾರ್ಕಿಂಗ್ ಹಾಕ್ಕೊಳ್ಳೋದು. ಈ ರೀತಿ 2 ಕಡೆನೂ ಸ್ಟಿಚ್ ಮಾಡಿ ನೀಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಈಗ ಇದಕ್ಕೂ ಅಷ್ಟೇ 2 ಪೀಸ್ಗೂ ಹಾಗೇ ಜಾಯಿಂಟ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ಆಮೇಲೆ ಈ ಥರ ಒಂದೇ ಸಮನಾಗಿ ಕಟ್ ಮಾಡ್ಕೊಳ್ಳಿ 2 ಪೀಸನ್ನು, ಇಲ್ಲ ಹೆಚ್ಚು ಕಮ್ಮಿ ಇದ್ದರೆ. ಈಗ ಬ್ಲೌಸ್ ಪೀಸ್ ತೊಗೊಳ್ಳಿ, ಅದು ಕರೆಕ್ಟಾಗಿ ಮಧ್ಯಕ್ಕೆ ಇದು ಡಿಸೈನ್ ಇರೋದ್ರಿಂದ ಮಧ್ಯಕ್ಕೆ ಮಾರ್ಕ್ ಮಾಡಿಕೊಂಡು ಅದರಲ್ಲೂ ನ್ಯಾಚ್ ಹಾಕ್ಕೊಂಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಥರ ಎಕ್ಸ್ಟ್ರಾ ಪೀಸ್ ಇರೋದನ್ನು ಕಟ್ ಮಾಡ್ಕೊಂಬಿಡಿ. ಒಂದೇ ಸಮನಾಗಿರುತ್ತೆ, ಇಲ್ಲಾಂದರೆ ಸ್ಟಿಚಿಂಗ್ ಮಾಡುವಾಗ ಏರುಪೇರು ಆಗಿಬಿಡುತ್ತೆ. ಓಕೆನಾ? 2 ಈ ರೀತಿ ಮಾರ್ಕ್ ಮಾಡಿಕೊಂಡು ಆ ಲೈನಿಂಗ್ ಬಟ್ಟೆಲ್ಲೂ ಮಾರ್ಕ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಏನಪ್ಪ ಇದು ಡಿಸೈನ್ ಇರೋದ್ರಿಂದ ಫಸ್ಟು ತುದಿಗೆ ಒಂದು ಹೊಲಿಗೆ ಹಾಕ್ಕೊಂಬಿಡಿ. ಇಲ್ಲ ಡೈರೆಕ್ಟಾಗಿ ಅದು ಮಾರ್ಜಿನ್ಗೆ ಸ್ಟಿಚ್ ಮಾಡ್ತೀವಿ ಅಂದರೂ ಮಾಡ್ಬೋದು. ಇಲ್ಲ ಅಂದರೆ ಈಸಿಯಾಗಿ ಮಾಡ್ತೀವಿ ಅಂದರೆ ಫಸ್ಟು ಒಂದು ತುದಿಗೆ ಹೊಲಿಗೆ ಹಾಕ್ಕೊಂಬಿಡಿ. ಆಮೇಲೆ ಅದು ಔಟ್ಲೈನ್ ಕೊಟ್ಟಿರ್ತಾರಲ್ಲ ಕೆಳಗಡೆ, ಔಟ್ಲೈನ್ ಮೇಲೆ ಪಕ್ಕದಲ್ಲಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ನೆಕ್ ತೋರಿಸೋದ್ನಲ್ಲ ಸೇಮ್ ಅದೇ ರೀತಿ. ಇದಂತೂ ಸ್ಟ್ರೇಟ್ ಹೊಲಿಗೆ ಆಗಿರೋದ್ರಿಂದ ಆರಾಮಾಗಿ ಹಾಕ್ಕೋಬೋದು ನೋಡಿ ಈ ರೀತಿ. ಕೆಳಗಡೆ ಏನು ಮಾರ್ಜಿನ್ ಬಿಟ್ಟಿರ್ತಾರಲ್ಲ ಅದು ಔಟ್ಲೈನು, ಅಲ್ಲೇ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು ನೋಡಿ, ಒಂದೇ ಮಾರ್ಜಿನಲ್ಲಿ ಬಂದಿರುತ್ತೆ. ಇದು ಈ ರೀತಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ತಿರ್ಗಿಸ್ಕೊಂಡು ಒಂದು ಸ್ಟಿಚ್ ಹಾಕ್ಕೋಬೇಕು.
ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಸ್ಟಿಚ್ಚಿಂಗ್ ಆದಮೇಲೆ ಮತ್ತೆ ಸುತ್ತ ಸ್ಟಿಚ್ ಹಾಕ್ಕೋಬೇಕು. ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದಮೇಲೆ ನೀವು ಏನು ಮೇನ್ ಪೀಸು ಸ್ವಲ್ಪ ಕಡಿಮೆ ಇರುತ್ತಲ್ಲ ಆವಾಗ ಅಟ್ಯಾಚ್ ಮಾಡ್ಕೊಳ್ಳಿ, ಸರಿನಾ? ಈ ರೀತಿ ಬಂತು ನೋಡಿ. ಇವಾಗ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಬಿಟ್ಟು ನಾನು ಹೇಳ್ದಾಗೆ ಮತ್ತೆ ಬ್ಲೌಸ್ ಪೀಸದು ಮೇನ್ ಪೀಸು ಸ್ವಲ್ಪ ಒಂಚೂರು ಜೈಂಟಿಂಗ್ ಇರುತ್ತೆ, ಒಂದು ಅರ್ಧ ಇಂಚು, ಅದನ್ನು ಜೈಂಟ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಓಕೆನಾ? ಈ ಥರ ಸ್ಲೀವ್ಸ್ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ಎಲ್ಲೆಲ್ಲಿ ನ್ಯಾಚ್ ಹಾಕಿರ್ತೀವಿ ಅಲ್ಲಲ್ಲಿ ನ್ಯಾಚ್ ಹಾಕ್ಕೋಬೇಕು, ಮಾರ್ಕ್ ನೋಡ್ಕೋಬೇಕು. ಇವಾಗ ಮೇನ್ ಪೀಸ್ ಅದರಲ್ಲೇ ಕಟ್ ಮಾಡ್ಕೊಂಡ್ವಲ್ಲ ಅದೇ ಪೀಸ್ನ ಅಲ್ಲೇ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ಅದ್ರ ಮೇಲ್ಗಡೆ ಪೀಸ್ ಇತ್ತಲ್ಲ ಅದೇನೇ ಅದನ್ನೇ ಈ ರೀತಿ ಕೊಟ್ಟು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಸ್ಲೀವ್ಸು ರೆಡಿ ಆಗುತ್ತೆ. ಓಕೆನಾ? ನೋಡಿ ಈ ರೀತಿ ರೆಡಿ ಆಯಿತು. ಈಗ 2 ಪೀಸನ್ನು ಸೇಮ್ ಇದೇ ರೀತಿಯಲ್ಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಆದಮೇಲೆ ಮತ್ತೆ ಫ್ರಂಟು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡ್ಕೋಬೇಕು ಫಸ್ಟು. ಆಮೇಲೆ ಅದು ಸ್ಟಿಚ್ಚು ಅಟ್ಯಾಚ್ ಮಾಡ್ಕೊಳ್ಳೋಕೆ ಮುಂಚೆನೇ ಆ ಶೋಲ್ಡರ್ ಹತ್ರ ಕ್ರಾಸಾಗಿ ಬರುತ್ತೆ. ನಾವು ಸ್ಟಿಚ್ ಮಾಡಿದ್ಮೇಲೆ ಒಂಚೂರು ಆ ಕಡೆ ಈ ಕಡೆ ಚಾನ್ಸ್ ಇರುತ್ತೆ, ಅದನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಸ್ಲೀವ್ಸ್ ರೆಡಿ ಆದಮೇಲೆ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ರೆಡಿ ಆಯಿತು. ಅದು ನೋಡ್ಕೋಬೇಕು, ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಇದ್ದರೆ ನೋಡಿಕೊಂಡು ಮಾರ್ಕ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನಾವು ಸ್ಟಿಚಿಂಗ್ ಮಾಡೋಕ್ಕೆ ಮುಂಚೆ ಇವೆಲ್ಲ ನೋಡ್ಕೋಬೇಕು. ಯಾಕೆಂದರೆ ಕಂಕ್ಳ ಹತ್ರ ಏರುಪೇರು ಆಗೋದಾಗಲಿ ಲೂಸ್ ಬರೋದಾಗಲಿ ಅಲ್ಲೊಂಚೂರು ಹೆಚ್ಚು ಕಡಿಮೆ ಇದ್ದರೆ ಬಟ್ಟೆ ಹಂಗಾಗುತ್ತೆ. ಅದಕ್ಕೋಸ್ಕರ ನಾವು ಫುಲ್ಲು ಸ್ಟಿಚ್ ಆದಮೇಲೆ ನೋಡ್ಕೋಬೇಕು. ಓಕೆನಾ? ಈ ರೀತಿ ರೆಡಿ ಆಯಿತು ಸ್ಲೀವ್ಸ್ಗಳು. ಇವಾಗ ನಾನು ಹೇಳ್ದಾಗೆ ಇವಾಗ ನೋಡಿಕೊಂಡು ಫಸ್ಟು ಫ್ರಂಟಲ್ಲಿ ನೋಡ್ಕೊಳ್ಳಿ, ಎರಡೂ ಅಳತೆ ಮಾಡಿ ನೋಡ್ಕೊಳ್ಳಿ. ಒಂಚೂರು ಹೆಚ್ಚು ಕಮ್ಮಿ ಇದ್ದರೆ ತೆಗೆದುಬಿಡಿ. ಆ ಥರ ಇದ್ದಂಗೆ ಸ್ಟಿಚ್ ಮಾಡಿಬಿಟ್ರೆ ಹೆಚ್ಚು ಕಡಿಮೆ ಆಗಿರೋದು ನಮಗೇನಾಗುತ್ತೆ, ಕರೆಕ್ಟಾಗಿರೋ ಸರಿ ಐತೆ, ಜಾಸ್ತಿ ಇರೋದು ಲೂಸ್ ಬರುತ್ತೆ, ಅವಾಗ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸ್ ಇರುತ್ತೆ. ಓಕೆನಾ? ಮತ್ತು ಇವಾಗ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. 2 ಪೀಸನ್ನು ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ. ಯಾವುದೇ ಆದರೂ ಅಷ್ಟೇ ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ಈ ಟೈಲರಿಂಗಲ್ಲೇ ಅಷ್ಟು ಡಬ್ಬ ಸ್ಟಿಚ್ ಹಾಕಿದಷ್ಟು ಒಳ್ಳೆಯದು, ಬ್ಲೌಸ್ಗಳು ಬೇಗ ಹಾಳಾಗಲ್ಲ. ಇಲ್ಲಾಂದರೆ ಅಲ್ಲಲ್ಲೇ ಹೊಲಿಗೆ ಬಿಚ್ಕೊಂಡು ಬರ್ತಾ ಇರುತ್ತೆ. ಅವ್ರು ಮತ್ತೆ ತೊಗೊಂಬರ್ತಿರ್ತಾರೆ, ಹೊಲಿಗೆ ಸರಿಯಾಗಿ ಬಂದಿಲ್ಲ, ಸ್ಟಿಚಿಂಗ್ ಬಿಚ್ಕೋತು ಅಂತ. ಅದಕ್ಕೆ ಡಬ್ಬ ಸ್ಟಿಚ್ ಹಾಕ್ಬಿಟ್ರೆ ಸರಿ ಹೋಗುತ್ತೆ. ನೋಡಿ ನಾನು ಆಗಲೇ ಹೇಳ್ದಂಗೆ ಶೋಲ್ಡರ್ ಹತ್ರ ಈ ಥರ ಹೆಚ್ಚು ಕಡಿಮೆ ಇರೋದನ್ನ ಕಟ್ ಮಾಡ್ಕೊಂಡ್ಬಿಟ್ರೆ ಒಂದು ಲೆವೆಲ್ಗೆ ಬರುತ್ತೆ, ಸ್ಲೀವ್ಸ್ ಎಲ್ಲ ನೀಟಾಗಿ ಬರುತ್ತೆ. ಓಕೆನಾ? 2 ಕಡೆನೂ ನೋಡಿಕೊಂಡು ಎಲ್ಲಿ ಜಾಸ್ತಿ ಇರುತ್ತೆ ತೆಗೆದುಬಿಡಿ. ಇವಾಗ ಸ್ಲೀವ್ಸ್ ಬಂದುಬಿಟ್ಟು ನಮ್ಗೆ ನ್ಯಾಚ್ ಹಾಕಿರೋದು ಫ್ರಂಟಿಗೆ ಬರಬೇಕು, ಅದು ನೆನಪಿನಲ್ಲಿ ಇಟ್ಕೊಳ್ಳಿ. ನಾವು ಶೋಲ್ಡರ್ ಮಧ್ಯೆ ಇಟ್ಟಾಗ ನ್ಯಾಚ್ ಹಾಕಿರೋದು ಫ್ರಂಟಿಗೆ ಮುಂದೆ ಬರಬೇಕು. ಮುಂದೆ ಡಾಟ್ ಇಡ್ತೀವಲ್ಲ ಆ ಕಡೆ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ? ಇವಾಗ ಮಧ್ಯೆ ಶೋಲ್ಡರಿಂದ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು ಒಂದು ಕಡೆ ಸೈಡು, ಮತ್ತು ಆಮೇಲೆ ಇನ್ನೊಂದು ಸೈಡು ಸ್ಟಿಚ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ಓಕೆನಾ? 2 ಕಡೆ ಸ್ಲೀವ್ಸ್ನು ಇದೇ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಈ ರೀತಿ ಮಾಡಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಒಂದೊಂದು ಹತ್ರ ಫಾಸ್ಟ್ ಮಾಡಿದ್ದೀನಿ, ಯಾಕೆಂದರೆ ವೀಡಿಯೋ ಇನ್ನೂ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಏನು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದೊಂದು ಹತ್ರ ಫಾಸ್ಟ್ ಮಾಡಿದ್ದೀನಿ, ಒಂದು ಕ್ಲಿಯರಾಗಿ ತೋರಿಸಿದ್ದೀನಿ. ಇವಾಗ ಒಂದು ಸ್ಲೀವ್ಸ್ ತೋರಿಸಿದ್ರೆ ಇನ್ನೊಂದು ಸ್ಲೀವ್ಸ್ ಫಾಸ್ಟ್ ಮಾಡಿದ್ದೀನಿ. ಎರಡೂ ಅದೇ ರೀತಿ ಆದರೆ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಕೆಲವೊಂದು ಕಡೆ ಅದೇ ರೀತಿ ಫಾಸ್ಟ್ ಮಾಡಿದ್ದೀನಿ. ಒಂದು ಸಲ ಇಲ್ದಾರೆ 2 ಸಲ ನೋಡಿ, ಆವಾಗ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಒಂದು ಸ್ಟಾರ್ಟಿಂಗ್ ಕಲಿಯೋರ್ಗಾದರೆ ಬಿಗಿನರ್ಸ್ಗಾದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಇದೇಗೆ ಅಂತ. ಅದಕ್ಕೆ ಒಂದು ಸಲ ಇಲ್ದಾರೆ 2 ಸಲ ನೋಡಿ, ನಿಧಾನಕ್ಕೆ ನೋಡಿ ಆಮೇಲೆ ಕಟ್ಟಿಂಗು ಸ್ಟಿಚಿಂಗು ಮಾಡಿ ಬರುತ್ತೆ. ಕಷ್ಟ ಯಾವುದೂ ಇಲ್ಲ ಇದರಲ್ಲಿ, ಆರಾಮಾಗಿ ಮಾಡ್ಬೋದು. ನೋಡೋದಕ್ಕೆ ಕಷ್ಟ ಅನಿಸ್ಬಿಡುತ್ತೆ, ಆದರೆ ಅದು ಹೇಳ್ದಾಗೆ ಒಂದು ಮನಸ್ಸಿಟ್ಟು ಮಾಡಬೇಕು, ಮನಸ್ಸಿಟ್ಟು ಅರ್ಥ ಮಾಡಿಕೊಂಡ್ರೆ ಆಗುತ್ತೆ. ಆಗೋದಿಲ್ಲ ಅನ್ನೋಕ್ಕೆ ಹೋಗ್ಬಾರ್ದು. ಅದು ಗಮನ ಕೊಟ್ಟು ಏನು ಮಾಡ್ತಾಯಿದ್ದ, ಏನು ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಗಮನ ಕೊಟ್ಟು ನೋಡಬೇಕಾಗುತ್ತೆ. ಓಕೆನಾ? ಆವಾಗಲೇ ನಿಮ್ಮ ಮೈಂಡ್ಗೆ ಹೋಗೋದು. ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ನೋಡೋದು, ಕಲಿಯೋಣ ಅಂತ ಇಂಟ್ರೆಸ್ಟ್ ಕೊಡ್ದೇ ಮಾಡೋದು, ಅವೆಲ್ಲ ಮಾಡಬೇಡಿ. ಇಂಟ್ರೆಸ್ಟ್ ಕೊಟ್ಟು ಕಲೀರಿ. ಬೇಕು ಅಂದರೆ ನೀವು 15 ದಿನದಲ್ಲೇ ಕಲಿಬೋದು ಇದನ್ನು, ಟೈಲರಿಂಗ್ನ. ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಕಲಿತೀವಿ ಅಂದರೆ 15 ದಿವಸದಲ್ಲೇ ನೀವು ಟೈಲರಿಂಗ್ನ ಕಲ್ತ್ಕೋಬೋದು. ಓಕೆನಾ? ಈ ರೀತಿ ಸ್ಟಿಚ್ ಮಾಡಿಕೊಂಡು ನೋಡಿ, ಇದೆಲ್ಲ ಫಾಸ್ಟ್ ಮಾಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ
ಮತ್ತು ಇವಾಗ ಬ್ಯಾಕ್ ಪೀಸ್ ಹಿಂದೆ ಪೀಸ್ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡ್ಕೊಂಬಿಟ್ಟು ನಾವು ಅಳತೆ ತೊಗೋಬೇಕು. ಇವಾಗ ಏನು ಮಾಮೂಲಿ ಬ್ಲೌಸ್ ಅಳತೆ ಬ್ಲೌಸ್ ಇರುತ್ತಲ್ಲ ಫ್ರಂಟು ಬ್ಯಾಕು ಎರಡನ್ನೂ ಜೋಡಿಸ್ಕೊಂಬಿಡಿ. ಈ ರೀತಿ ನೀಟಾಗಿ ಇಟ್ಕೊಂಡು ಆ ಬ್ಲೌಸಲ್ಲಿ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಕೆಳಗಡೆ ಜಾಯಿಂಟ್ ಮಾಡಿ ಉಕ್ಸ್ಪಟ್ಟಿಯಿಂದ ಜಾಯಿಂಟಿಂಗ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಅಲ್ಲಿ ಸ್ಟಿಚಿಂಗ್ ಬರಬೇಕು. ಈ ರೀತಿ ಏನಾದರೂ ಏರುಪೇರಿದ್ದರೆ ಮಧ್ಯದಲ್ಲಿ ಡಾಟಲ್ಲಿ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಇದು ಕರೆಕ್ಟಾಗಿದೆ, ಏನು ಹೆಚ್ಚು ಕಡಿಮೆ ಇಲ್ಲ. ಹಂಗಾಗಿ ಒಂದೇ ಸಲ ಸ್ಟಿಚ್ ಮಾಡ್ಕೊಂಬಿಡೋದು. ಇಲ್ಲಿ ಬೇಕಂದರೆ ನೀವು ಒಂದು 3 ಸ್ಟಿಚ್ಚು ಇಲ್ಲ 4 ಸ್ಟಿಚ್ಚು ಹಾಕ್ಕೊಂಡ್ರೆ, ನಾನು 4 ಸ್ಟಿಚ್ಚೇ ಹಾಕ್ತೀನಿ. ಏನಕ್ಕಪ್ಪ 4 ಅಂದರೆ ಅಕಸ್ಮಾತ್ ಒಂದು ಬಿಚ್ಚಿದ್ರೂ ಇನ್ನೂ 3 ಹೊಲಿಗೆ ಇರುತ್ತೆ. ಆವಾಗ ಅವ್ರಿಗೇನು ಅನಿಸಲ್ಲ. 2 ಇದ್ಬಿಟ್ರೆ ಅಯ್ಯೋ ಇನ್ನೊಂದು ಬಿಚ್ಚಿಬಿಟ್ರೆ ಇನ್ನೊಂದೇ ಹೊಲಿಗೆ ಇರುತ್ತೆ ಅಂದ್ಬಿಟ್ಟು ಆವಾಗ ಅಕ್ಕ ಇದು ಮಾಡ್ತಾರೆ. ಅದಕ್ಕೆ ಒಂದು ಹೊಲಿಗೆ ಹೆಚ್ಚಾಗಿ ಹಾಕ್ಬಿಟ್ರೆ ಅವ್ರು ಒಂದು ಹೊಲಿಗೆ ಬಿಚ್ಕೊಂಡ್ರು ಇನ್ನೂ 3 ಹೊಲಿಗೆ ಇರುತ್ತೆ. ಓಕೆನಾ? ಒಂದು ಹೊಲಿಗೆ ಹೆಚ್ಚಾಗಿ ಹಾಕಿ, ಏನು ತೊಂದರೆ ಏನಿಲ್ಲ. ಒಂದು ಬಿಚ್ಕೊಂಡ್ರೆ ಒಂದು ಇರುತ್ತೆ. ಈಗ ಆ ಕಡೆ ಸೈಡು ಅಷ್ಟೇ ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಲೈನಿಂಗ್ ಬ್ಲೌಸ್ ರೆಡಿಯಾಗುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಷ್ಟ ಆಗಲಿಲ್ಲ, ಏನು ಗೊತ್ತಾಗಿಲ್ಲ ಅಂತ ಕಮೆಂಟ್ ಮಾಡಿ. ಅದನ್ನು ನಾನು ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಎಕ್ಸ್ಪ್ಲೈನ್ ಮಾಡಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ನಾನು ಎಷ್ಟು ಹೇಳೋಕ್ಕಾಗುತ್ತೋ ಅಷ್ಟು ಸರಳವಾಗಿ ಸುಲಭವಾಗಿ ಹೇಳೋಕ್ಕಾಗುತ್ತೋ ಅಷ್ಟು ಹೇಳಿದ್ದೀನಿ. ಅದರಲ್ಲೂ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದಾದರೆ ಕಮೆಂಟ್ ಹಾಕಿ. ಏನು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಕಮೆಂಟ್ ಹಾಕಿದ್ರೆ ನಾನು ಅದನ್ನು ಬೇಕಾದರೆ ಇನ್ನೊಂದು ಸಲ ಇನ್ನೂ ಎಷ್ಟು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಟ್ರೈ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ ಈ ರೀತಿ ಬಂತು ಲೈನಿಂಗ್ ಬ್ಲೌಸು. ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ಈ ಥರ ನೀವು ವರ್ಕ್ ಬ್ಲೌಸೇ ಸ್ಟಿಚ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಮೂಲಿ ಬ್ಲೌಸೇ ತೊಗೊಳ್ಳಿ. ನನ್ನ ಹತ್ರ ವರ್ಕ್ ಬ್ಲೌಸ್ ಇರೋದ್ರಿಂದ ಆ ಥರ ಮಾಡಿದೆ. ಮಾಮೂಲಿ ಬ್ಲೌಸ್ ತೊಗೊಂಡು ಅದರಲ್ಲಿ ಎಮ್ಮಿಂಗು ಸ್ಟಿಚಿಂಗು ಬರುತ್ತೆ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಇನ್ನೆಲ್ಲ ಒಂದೇ ಇರುತ್ತೆ. ಎಮ್ಮಿಂಗ್ ಮಾಡ್ಕೋಬೇಕಿಲ್ಲ ಪೈಪಿಂಗ್ ಮಾಡ್ಕೋಬೇಕಾಗುತ್ತೆ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.